ಕಾರ ಹುಣ್ಣಿಮೆ ಸಂಭ್ರಮದ ವೇಳೆ ಕೋಮು ಗಲಭೆ. ಹಿಂದೂ ಮುಸ್ಲಿಂ ಯುವಕರ ನಡುವೆ ಮಾರಾಮಾರಿ. ಉತ್ತರ ಕರ್ನಾಟಕದಲ್ಲಿ ಕಾರ ಹುಣ್ಣಿಮೆಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಆದ್ರೆ ಹಾವೇರಿಯಲ್ಲಿ ಕಾರ ಹುಣ್ಣಿಮೆ ಸಂಭ್ರಮದ ವೇಳೆ ಕೋಮುಗಲಭೆ ನಡೆದಿದ್ದು ಹಿಂದೂ ಮುಸ್ಲಿಂ ಯುವಕರ ಮಧ್ಯೆ ಹೊಡೆದಾಟ ನಡೆದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿದ್ದು 8 ಮಂದಿಗೆ ಯುವಕರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೌದು, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ನೆರಗಲ್ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಸಂಭ್ರಮದ ವೇಳೆ ಹೋರಿ ಕರುಗಳನ್ನ ಪಟಾಕಿ ಸಿಡಿಸಿ ಬೆದರಿಸಲಾಗಿತ್ತು. ಗ್ರಾಮದ ಮಸೀದಿ ಮತ್ತು ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ ಎರಡೂ ಅಕ್ಕಪಕ್ಕದಲ್ಲಿದ್ದು ಇಲ್ಲಿ ಪಟಾಕಿ ಹಚ್ಚಿದ್ರು ಎಂಬ ಕಾರಣಕ್ಕೆ ಕಾಜಾ ಮತ್ತು ಲೋಹಿತ್ ಎಂಬ ಯುವಕರ ಮಧ್ಯೆ ಗಲಾಟೆ ಆಗಿದೆ. ಅನ್ಯ ಕೋಮಿನ ಯುವಕರು ಹಿಂದೂಗಳ ಮೇಲೆ ಕುಡುಗೋಲ್ನಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದು, ಕಾಜಾ ಸಾಬಾ ಗೌಂಡಿ ಎಂಬ ಮುಸ್ಲಿಂ ಯುವಕ ಸಿಕ್ಕವರ ಮೇಲೆ ರಕ್ತ ಬರುವಂತೆ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಇತ್ತ ಗಲಾಟೆ ವಿಷಯ ತಿಳಿದಿದ್ದಂತೆ ಲೋಹಿತ್ ಕಡೆಯವರು ಬಾಷಾ ಸಾಬ್ ಗೌಂಡಿ ಮನೆಗೆ ಹೋಗಿ ಕಾಜಾನ ವರ್ತನೆಯನ್ನ ಪ್ರಶ್ನೆ ಮಾಡಿದಾಗ ಮನೆಯಿಂದ ಹೊರಗೆ ಬಂದ ಕಾಜಾ ಹಾಗೂ ತಂದೆ ಬಾಷಾ ಸಾಬ್ ಅಡಿಕೆ ಸುಲಿಯುವ ಕುಡುಗೋಲ್ನಿಂದ ಜನರ ಮೇಲೆ ಏಕಾಏಕಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ನೋಡ್ತಿದ್ದಂತೆ ಇಡೀ ಗ್ರಾಮ ರಣರಂಗವಾಗಿ ಮಾರ್ಪಟ್ಟಿದೆ. ಇನ್ನು ಹಲ್ಲೆಯಿಂದ ಗಾಯಗೊಂಡ 8 ಮಂದಿ ಯುವಕರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ನರೇಗಲ್ನಲ್ಲಿ ಇವತ್ತು ಕಾರ ಹುಣ್ಣಿಮೆ ಸಂಬಂಧಪಟ್ಟಂಗೆ ನಮ್ಮ ಹೋರಿ ಬೆದರಿಸುವಂಥ ಕಾರ್ಯಕ್ರಮ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಟಾಕಿಯನ್ನು ಹಚ್ಚಿದಂಥ ಸಂದರ್ಭದಲ್ಲಿ ಇಲ್ಯಾಕೆ ಪಟಾಕ ಹಚ್ಚುತ್ತಿದ್ದೀರಿ ಅಂಥೇಳಿ ಜಗಳವನ್ನು ತೆಗೆದು ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮತ್ತು ಅವನ ಮಗ ನಮ್ಮ ಹಿಂದೂಗಳ ಮೇಲೆ ಕುಡುಗೋಲು ತೆಗೆದುಕೊಂಡು ಇವತ್ತು ಹಲ್ಲೆ ಮಾಡಿದ್ದಾರೆ. ಸುಮಾರು 6 ಜನರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಕೈ ಕಡಿಯೋಂಥ ಪ್ರಯತ್ನ ಮಾಡಿದ್ದಾರೆ, ಬೆನ್ನಿಗೆ ಹೊಡೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಚಿತ್ರಗಳನ್ನು, ಆ ವಿಡಿಯೋಗಳನ್ನು ನೋಡಿದರೆ, ಕೈ ಕಡಿದಿರೋದು, ಬೆನ್ನಿಗೆ ಹೊಡೆದಿರೋದು ನೋಡಿದರೆ ಅತ್ಯಂತ ಅಮಾನುಷವಾಗಿ ಕೃತ್ಯವನ್ನು ಎಸಗಿದ್ದಾರೆ. ಈ ರೀತಿ ಕೃತ್ಯಗಳು ನಿರಂತರವಾಗಿ ನರೇಗಲ್ನಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೆ ಅಲ್ಲಿ ಆ ಗೋವಿನ ಕಳ್ಳ ಸಾಗಾಟನೆ ಮಾಡಿದಂಥ ಸಂದರ್ಭದಲ್ಲೂ ಸಹ ಇದೇ ವ್ಯಕ್ತಿ ಆ ಗಾಡಿಯನ್ನು ಹಿಡಿದದ್ದನ್ನು, ನಮ್ಮ ಹಿಂದೂ ಕಾರ್ಯಕರ್ತರು ಗಾಡಿ ಹಿಡಿದದ್ದನ್ನು ಗಲಾಟೆ ಮಾಡಿ ಆ ಗಾಡಿಯನ್ನು ಬಿಡಿಸ್ಕೊಂಡು ಹೋಗೋಂಥ ಪ್ರಯತ್ನವನ್ನು ಮಾಡಿ ಅವತ್ತು ಗಾಡಿಯನ್ನು ಬಿಡಿಸ್ಕೊಂಡು ಹೋಗಿದ್ದ. ಈ ರೀತಿ ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ನರೇಗಲ್ ಗ್ರಾಮದಲ್ಲಿ ಮಾಡ್ತಾಯಿದ್ದಾರೆ. ಇವತ್ತೇನು ಈ ಹಲ್ಲೆಯನ್ನು ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದು ಅವರು ಹತ್ಯೆಯನ್ನು ಮಾಡುವಂಥ ಉದ್ದೇಶದಿಂದಲೇ ಈ ಹಲ್ಲೆಯನ್ನು ಮಾಡಿದ್ದಾರೆ. ಇಲ್ಲಿ ಏಕೆ ಪಟಾಕಿ ಹಚ್ತೀರಿ ನೀವು ಅಂತೇಳಿ ಅದು ಸಣ್ಣ ಗಲಾಟೆಗೆ ತಿರುಗಿ ನಂತರ ಅವನ ತಂದೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವನು ಊರು ಸುಧಾರಣೆ ಮಾಡೋದು, ಜಗಳ ಬಿಡಿಸೋದು ಬಿಟ್ಟು ಬಂದು ಅವರ ಯುವಕರನ್ನು ಗುಂಪು ಕಟ್ಕೊಂಡ್ಬಂದು ಹಿಂದೂ ಜನದ್ದು ಭಾಳ ಆಗೈತಿ, ನಾವು ಅವಾಗಿಂದ ನೋಡಿ ಸಾಕಾಗತ್ತೈತಿ, ಇವ್ರನ್ನ ಮುಗಿಸಿಬಿಡೋಣ ಅಂಥೇಳಿ ಅಲ್ಲೇ ಪಕ್ಕದಲ್ಲಿ ಮುಸ್ಲಿಂ ಏರಿಯಾದ ಮನೆಗಳಿಗೆ ಹೋಗಿ ಕುಡುಗೋಲು ಕೊಡ್ಲಿ ಕಂದಿಗಳನ್ನು ತಂದು ನಮ್ಮ ಹಿಂದೂ ಯುವಕರ ಮೇಲೆ, ನಮ್ಮ ಹಿಂದೂ ಜನನ ಮುಗಿಸ್ಬೇಕನ್ನೋ ಒಂದು ಕೊಲೆ ಮಾಡುವ ಉದ್ದೇಶದಿಂದ ತಮಗೆ ಎಲ್ಲಿ ಸಿಕ್ಕಲ್ಲಿ ಅವ್ರಿಗೆ ಎಲ್ಲಿ ಅವಕಾಶ ಎಲ್ಲೆಲ್ಲಿ ಸಿಗ್ತಾರೆ ನಮ್ಮ ಹಿಂದೂ ಜನ ಅಲ್ಲೇ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡುವ ಉದ್ದೇಶದಿಂದ, ಆಮೇಲೆ ನಮ್ಮ ಹಿಂದೂ ಜನರ ಒಂದು ಹಬ್ಬ ಆಚರಣೆಯನ್ನು ಹತ್ತಕ್ಕೂ ಒಂದು ದೃಷ್ಟಿಯಿಂದ ನಮ್ಮ ಯುವಕರ ಮೇಲೆ ಹಲ್ಲೆ ಮಾಡಿ ಈಗ ಆ ಯುವಕರು 6 ಜನ ಯುವಕರು ಆಸ್ಪತ್ರೆಯಲ್ಲಿ ಉಪಚಾರ ಹೊಂದುತ್ತಿದ್ದಾರೆ ಮತ್ತು 3 ಜನ KMCಯಲ್ಲಿ ರೆಫರ್ ಆಗಿ ಅವರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಆದ್ದರಿಂದ ತಮ್ಮಲ್ಲಿ ಕಳಕಳಿ ವಿನಂತಿ ಏನಂತಂದರೆ, ನಮ್ಮ ಹಿಂದೂ ಧರ್ಮದ ಹಬ್ಬದ ಆಚರಣೆಯನ್ನು ಸಲೀಸಾಗಿ ಆಚರಣೆ ಮಾಡಲಿಕ್ಕೆ ತಾವುಗಳೆಲ್ಲ ನಮಗೆ ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಯಾಕಂದರೆ ಎಲ್ಲರೂ ಹಬ್ಬ ಹರಿದಿನ ಬರ್ತಾವೆ. ಹಬ್ಬದ ಉತ್ಸಾಹದಲ್ಲಿ ಸಣ್ಣ ಮಕ್ಕಳು ಆ ಸಣ್ಣ ಕರ ತೊಗೊಂಡು ಆಟ ಆಡ್ತಾಯಿದ್ದಾರೆ. ರೋಡಲ್ಲಿ ಪಟಾಕಿ ಹೊಡೆದ್ರೆ ಇವ್ರಿಗೇನು ತ್ರಾಸದ? ಪ್ರತಿಯೊಂದಕ್ಕೂ ನಾವು ದಾದಾಗಿರಿ ಗುಂಡಾಗಿರಿ ತೋರ್ಸಕ್ಕೆ ಹೋದ್ರೆ ಇದು ಸರಿ ಆಗೋದಿಲ್ಲ. ಸರ್ಕಾರ ಏನು ಕಣ್ಣು ಮುಚ್ಚಕೊಂತೈತೋ ಎಚ್ಚೆತ್ತೈತೋ ಗೊತ್ತಿಲ್ಲ, ಇಂಥವ್ರನ್ನ ತಂದು ಒಳಗೆ ಹಾಕಿ ಇವ್ರ ಜೀವಾವಧಿ ಶಿಕ್ಷೆ ಕೊಡಬೇಕು. ಇಲ್ಲ ಅಂದರೆ ಇವ್ರನ್ನ ಬಂಧಿಸಲಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟ ಭಾಳ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ. ಯಾಕಂದರೆ ಇನ್ನು ಈ ಸರ್ಕಾರದಲ್ಲಿ ಹಿಂದೂಗಳಿಗೆ
ಬದುಕಕ್ಕೆ ಅವಕಾಶನೇ ಇಲ್ಲ ಅನ್ನೋಂಥರ ಪರಿಸ್ಥಿತಿ ಬರಾಕತ್ತೈತಿ. ಇದೇ ರೀತಿ ಮುಂದುವರೆದ್ರೆ ಭಾಳ ಕಠಿಣ ಪರಿಸ್ಥಿತಿ ಆಕತಿ. ನಾವೆಲ್ಲ ಇನ್ನು ಸ್ಟೇಷನ್ ಮುಂದೆ ಟೆಂಟ್ ಹಾಕ್ಬೇಕಾಗ್ತೈತಿ. ದಯವಿಟ್ಟು ನಾಳೆ ಸಂಜೆ ಒಳಗೆ ಎಲ್ಲರನ್ನೂ ತೊಗೊಂಬಂದು ಹಾಕಲಿಲ್ಲ ಅಂತಂದ್ರೆ ಒಳಗೆ ಇದ್ರ ಪರಿಣಾಮ ಬೇರೆ ಆಗ್ತದೆ ಅಂತ ನಾವು ಎಚ್ಚರಿಕೆ ಕೊಡ್ತೇವೆ ಹಿಂದೂ ಸಂಘಟನೆಯಿಂದ. ಆಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಹೆಚ್ಚಿನ ಭದ್ರತೆಗೆ ಪೊಲೀಸರನ್ನ ನಿಯೋಜಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.